371G ಅನುಷ್ಠಾನ ಸಮಿತಿಯಿಂದ ನಗರದಲ್ಲಿ ಪ್ರತಿಭಟನೆ. ಗಂಗಾವತಿ ಅತ್ಯಂತ ಹಿಂದುಳಿದ ಪ್ರದೇಶ ವಹಿಸಿದ ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿಗಾಗಿ ಸಂವಿಧಾನಬದ್ಧವಾಗಿ ನೀಡಲಾಗಿರುವ 371G ಅನುಷ್ಠಾನಕ್ಕಾಗಿ ಒತ್ತಾಯಿಸಿ ಆಗಸ್ಟ್ 1ರಂದು ಬೃಹತ್ ಪ್ರತಿಭಟನೆಯನ್ನ ನಡೆಸಲಾಗುವುದೆಂದು ಅನುಷ್ಠಾನ ಸಮಿತಿಯ ಅಧ್ಯಕ್ಷ ಇ ಧನರಾಜ್, ಗೌರವ ಸಲಹೆಗಾರರಾದ ಚನ್ನಬಸವಸ್ವಾಮಿ, ಮುಖ್ಯ ಗುರು ಅಜ್ಮೀರ್ ನಂದಾಪುರ, ಉಪನ್ಯಾಸಕ ಪವನ್ ಕುಮಾರ್ ಗುಂಡೂರ್, ಪಂಪಣ್ಣ ನಾಯಕ್, ವಿರೂಪಾಕ್ಷ ಗೌಡ ಸೇರಿದಂತೆ ಮಹೇಶ್ ಕುಮಾರ್ ಇತರರು ತಿಳಿಸಿದರು. ಅವರು ಮಂಗಳವಾರದಂದು ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿ, ಬೆಳಗ್ಗೆ 10 ಗಂಟೆಗೆ ನಗರದ ಶ್ರೀ ಕೃಷ್ಣದೇವರಾಯ ವೃತ್ತದಿಂದ ಶಾಂತಿಯುತವಾಗಿ ಮೆರವಣಿಗೆ ನಡೆಸುವುದರ ಮೂಲಕ ಗಾಂಧಿ ವೃತ್ತದಲ್ಲಿ ಸಾರ್ವಜನಿಕ ಬಹಿರಂಗ ಸಭೆ ನಡೆಸಲಾಗುತ್ತಿದ್ದು, ವಿವಿಧ ಸಂಘಟನೆಗಳು, ಶಾಲಾ ವಿದ್ಯಾರ್ಥಿಗಳು ಸೇರಿದಂತೆ ಚಿಂತಕರು, ಬುದ್ಧಿಜೀವಿಗಳು ಭಾಗವಹಿಸುವರು ಎಂದು ತಿಳಿಸಿದ ಅವರು, ನ್ಯಾಯಸಮ್ಮತವಾಗಿ ವಿಶೇಷ ಸ್ಥಾನಮಾನ ಕಲ್ಪಿಸದೇ ಹೋದಲ್ಲಿ ಪ್ರತ್ಯೇಕ ರಾಜ್ಯಕ್ಕೆ ಮುನ್ನಡಿ ಬರೆಯಬೇಕಾದ ಅನಿವಾರ್ಯತೆ ಇದೆ ಎಂದು ಎಚ್ಚರಿಸಿದರು. 2013 ನಂತರ ಜನವರಿ 1 ನಾವು ಅಂದ್ಕೊಂಡಿದ್ವಿ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದ ಪ್ರಗತಿ ಅಭಿವೃದ್ಧಿ ಸಾಕಷ್ಟು ವೇಗವಾಗಿ ಆಗ್ತಿದೆ ಅಂತ. ದೌರ್ಭಾಗ್ಯವಶ ಪ್ರತಿಯೊಂದು ಹಂತದಲ್ಲೂ ವಿದ್ಯೆ ಶಿಕ್ಷಣಕ್ಕೆ ನಾವು ಸಾಕಷ್ಟು ಬಾರಿ ಪತ್ರಿಕಾಗೋಷ್ಠಿಗಳನ್ನು ಮಾಡಿದಾಗ ಸಾಕಷ್ಟು ಅಂದರೆ ಆ ಸಮಯ ಬಂದಾಗ ಒಂದು ಕೂಗಾಗ್ತಾ ಇದ್ವಿ, ಅದು ತಾತ್ಕಾಲಿಕ ಒಂದು ಪರಿಹಾರವೇ ಕೊಡ್ತಾ ಇತ್ತು. ಆದರೆ ಸಮಗ್ರವಾಗಿ ಅರ್ಥೈಸಿಕೊಳ್ಳುವಲ್ಲಿ ನಾವು ವಿಫಲರಾದ್ವಿ 10 ವರ್ಷಗಳಲ್ಲಿ. ಇತ್ತೀಚೆಗೆ ಜೂನ್ 2024ರಂದು CAG ಸೆಂಟ್ರಲ್ ಆಡಿಟ್ ಗವರ್ನ್ ಏನಿರ್ತಾರಲ್ಲ, CAG ಅಂತ ಏನಿದೆಯೋ ಕೇಂದ್ರ ಲೆಕ್ಕಪತ್ರ ಪರಿಶೋಧಕರು ಕಳೆದ 5 ವರ್ಷಗಳದ್ದು ಪ್ರಥಮ ಬಾರಿಗೆ ಏನು ಮಾಡಿದ್ರು, ಆಡಿಟ್ ಮಾಡಿದ್ರು. ಅಂದರೆ ಕಲ್ಯಾಣ ಕರ್ನಾಟಕ ಡೆವಲಪ್ಮೆಂಟ್ ಬೋರ್ಡ್ ಅಭಿವೃದ್ಧಿ ಮಂಡಳಿಯ ಪ್ರಗತಿಯ ಬಗ್ಗೆ ಒಂದು ಆಡಿಟ್ ರಿಪೋರ್ಟ್ ಕೊಟ್ಟಿದ್ದಾರೆ. ಸುಮಾರು ಒಂದು 365 ಪೇಜ್ಗಳ ಒಂದು ರಿಪೋರ್ಟ್. ಬಹುಶಃ ನಮ್ಮ ಇಡೀ ಕಲ್ಯಾಣ ಕರ್ನಾಟಕದ 10 ವರ್ಷಕ್ಕೆ ಇದ್ದಂಥ ಕೈಗನ್ನಡಿ ಅಂತ ನಾನು ಅದನ್ನು ಅಂದ್ಕೊಂಡಿದ್ದೀನಿ. ಅದನ್ನು ಕನ್ನಡ ಭಾಷಾಂತರಿಸಲಾಗಿದೆ ನಮ್ಮ ಸಮಿತಿಯ ವತಿಯಿಂದ. ನಾಡಿದ್ದು ಎಲ್ಲ ಪತ್ರಕರ್ತರ ಮಿತ್ರರಿಗೆ ಮತ್ತು ಲೈಬ್ರರಿಗಳಿಗೆ ಎಲ್ಲ ನಮ್ಮ ಕಾಪಿಯನ್ನು ಕೆಲಸ ಮಾಡ್ತೀವಿ. ಯಾಕಂದರೆ ಅದರ ಪ್ರತಿ ಪುಟದಲ್ಲಿ ಬಹುಶಃ ನೀವು ಆಶ್ಚರ್ಯ ಆಗ್ಬೋದು, ಪ್ರತಿಯೊಂದು ಪುಟದಲ್ಲಿ ಕಲ್ಯಾಣ ಕರ್ನಾಟಕ 371J ವೈಫಲ್ಯವನ್ನು ತೋರಿಸಿದೆ ಪ್ರತಿ ಪೇಜಲ್ಲಿ. ಆ ರಿಪೋರ್ಟ್ ಬಂದ ಮೇಲೆ ಸ್ವಲ್ಪ ಸರ್ಕಾರಗಳು ಮತ್ತು ಈಗಿನ ಮಂತ್ರಿಗಳು ಸ್ವಲ್ಪ ಸೀರಿಯಸ್ ಆಗಿ ಏನೇನು ಮಾಡಬೇಕಂತ ಪ್ರಾರಂಭ ಮಾಡಿದ್ದಾರೆ. ಹಿಂದೆ ನಾವು ಇಲ್ಲೆಲ್ಲ ಆಶ್ಚರ್ಯ ಆಗ್ಬೋದು, ನಂಜಿಂದಪ್ಪ ವರದಿಯಲ್ಲಿ 39 ಏನು ಅತಿ ಹಿಂದುಳಿದ ತಾಲೂಕುಗಳನ್ನು ಕೇಳಿದ್ರು, ಅದರಲ್ಲಿ 27 ನಮ್ಮ ಭಾಗದಲ್ಲಿ, 29 ಇಲ್ಲೇ ಇತ್ತು. 2024ಕ್ಕೆ ರಿಪೋರ್ಟ್ ಬಂದಿದೆ ಜೂನ್ದು. ಸೇಮ್ 37 ತಾಲೂಕುಗಳು ರಾಜ್ಯದಲ್ಲಿದ್ದಾವೆ. ಅದೇ 29 ತಾಲೂಕು ಮತ್ತು ಕಲ್ಯಾಣ ಕರ್ನಾಟಕಕ್ಕೂ ಆಗೇ ಹೋಗಿದೆ. ಇಲ್ಲಿನೂ ಒಂದು ತಾಲೂಕು ಹೆಚ್ಚಾಗಿ, ಕಾರಣ ಹೊಸ ಜಿಲ್ಲೆಗಳಾಗಿದ್ದಾವೆ, ಅಲ್ಲಿ ಒಂದು ತಾಲೂಕು ಆ್ಯಡ್ ಆಗ್ತಿದೆ ಇಲ್ಲಿ ಬಿಡದ ತಾಲೂಕು. ಇದು ಬರೀ ಅಭಿವೃದ್ಧಿಗಷ್ಟೇ ಅಂತಲ್ಲ, ನಿಮಗೆಲ್ಲ ಗೊತ್ತಿದೆ ಎಷ್ಟೊಂದು ಸ್ಟೇಗಳನ್ನು ವೆಕೇಟ್ ಮಾಡಿಸಿದ್ದೀವಿ. ಮಣಿಪಾಲ್ ಇನ್ಸ್ಟಿಟ್ಯೂಟ್ನವರು 8% ಸ್ಟೇಟ್ ತಂದಿದ್ದು, BJSನವರು, KLE ಅವರು. ನಮ್ಮ ಈ ಇನ್ಸ್ಟಿಟ್ಯೂಟ್ಗಳೇನು 614 ಇಂಜಿನಿಯರಿಂಗ್ ಕಾಲೇಜ್ ಇದ್ದಾವೆ, ಅಲ್ಲಿ ಪರಿಪೂರ್ಣವಾಗಿ ರಾಜ್ಯದಲ್ಲಿ ನಮ್ಮ ಭಾಗದ ವಿದ್ಯಾರ್ಥಿಗಳಿಗೆ 8 ಸೀಟ್ ರಿಸರ್ವ್ ಮಾಡಬೇಕಾಗುತ್ತೆ. ಅದರಲ್ಲಿ ಏನಾಗ್ತದೆ, ಇಂಡಿವಿಜುವಲ್ ಗ್ರೂಪ್ಸ್ ಇರುತ್ತೆ, ಅವ್ರು ಕೋರ್ಟ್ಗೆ ಹೋಗಿ ಏನೋ ಕಾರಣ ಕೊಟ್ಟು, ಕಾನೂನಾತ್ಮಕ ಕಾರಣ ಕೊಟ್ಟು ಸ್ಟೇ ತರ್ತಾರೆ, ವೆಕೇಟ್ ಮಾಡಿಸ್ತಾ ಇದ್ದಾರೆ. ಈಗ 211 ಮೆಡಿಕಲ್ ಕಾಲೇಜ್ಗಳಲ್ಲಿ ಸುಮಾರು ನಮ್ಮ ಭಾಗದ ವಿದ್ಯಾರ್ಥಿಗಳಿಗೆ 18,000 ಸೀಟ್ಗಳು ನಮಗೆ ಬರಬೇಕು. ಆದರೆ ಈ ವರ್ಷ ನಾವು ನೀವು ನೋಡ್ರಿ, ಅದೆಲ್ಲ ಲಾಸ್ಟ್ 23ನೇ ಸಾಲಿಂದು ನಾವು 12,700 ಪೋಸ್ಟ್ಗಳನ್ನು ಮಾತ್ರ ತೊಗೊಂಡಿದ್ವಿ. ಕಾರಣ ಏನಂದರೆ ನಮ್ಮಲ್ಲಿ ಜಾಗೃತಿಯ ಕೊರತೆ, ಒಂದು ಆ ಭಾಗದಲ್ಲಿ ಇರ್ತಕ್ಕಂಥ ಸಂಸ್ಥೆಗಳು ನಮ್ಮ ಮೇಲೆ ಮಾಡ್ತಕ್ಕಂಥ ಸವಾರಿ ಅಂತ ಹೇಳ್ಬೋದು, ಅಥವಾ ಕಾನೂನಾತ್ಮಕ ರಕ್ಷಣಾತ್ಮಕ ಆಟ. ಸೊ ಇದ್ರ ಜೊತೆಗೆ ಸಾಕಷ್ಟು ಏನು ಹಿಂದೆ HK ಪಾಟೀಲ್ ಒಂದು ಪತ್ರ ಬರೆದಿದೆಯಲ್ಲ, ಸೋಷಿಯಲ್ ಮೀಡಿಯಾದಲ್ಲೆಲ್ಲ ವೈರಲ್ ಆಯಿತು, ಏನಂತ 371J ತಂದಿರಿ ಅಂತ. ಇಂಡಿಯನ್ ಇಲ್ಲಿ ಸೇರಿಸಲಿ ಅಂತೇಳಿ ಒಂದು ಹೋರಾಟ ನಡೀತು, ಮುದ್ದೇಬಿಹಾಳ್ ಸೇರಿಸ್ಲಿಕ್ಕೆ ಒಂದು ಹೋರಾಟ ನಡೀತು, ಮೊಳಕಾಲ್ಮೂರಿಗೆ ಹೋರಾಟ ನಡೀತು, ನರಗುಂದ ಮತ್ತು ನವಲಗುಂದ 90 ಹಳ್ಳಿಗಳನ್ನು ಸೇರಿಸಲಿಕ್ಕೆ ಒಂದು ಇದು ನಡೀತು. ಆವಾಗೆಲ್ಲ ಏನಾಗಿದೆ, ನಮ್ಮ ಸಮನ್ವಯ ಅನುಷ್ಠಾನ ಸಮಿತಿಯಿಂದ ಕೋರ್ಟಲ್ಲಿ ಮತ್ತಿತರ ಭಾಗಗಳಲ್ಲಿ ಇದು ಮಾಡಿ ಅದನ್ನು ತಡೆ ಹಿಡಿತು. ಆದರೆ ಇತ್ತೀಚೆಗೆ ಏನಾಗಿದೆ, 2014 2024 ಮೇ 14ರಂದು ಬೆಂಗಳೂರಿನಲ್ಲಿ ಹಸಿರು ಪ್ರತಿಷ್ಠಾನ ಅಂತ ಒಂದು ಸಂಸ್ಥೆ, ಅದು JK ಕುಮಾರ್ ಅಂತೇಳಿ ಮತ್ತು GK ಗೋವಿಂದರಾಜ್ ಪ್ರಗತಿಪರರು, ಬೇರೆ ಬೇರೆ ಸಂಶೋಧಕರು ಎಲ್ಲರೂ ಒಂದು ಸಭೆ ನಡೆಸ್ತಾರೆ. ಆ ಸಭೆ ನಡೆಸಿ ಮೇ 16ನೇ ತಾರೀಕು ಗವರ್ನರ್ಗೊಂದು ಮೆಮೊರಂಡಮ್ ಕೊಟ್ಟಿದ್ದಾರೆ. ಏನಂತ,
ಈ 371 ಮೀಸಲಾತಿಯನ್ನು ರದ್ದು ಮಾಡಬೇಕು. ಯಾಕೆ ಇದರಿಂದ ರಾಜ್ಯಕ್ಕೆ ಭಾಳ ಅನ್ಯಾಯ ಆಗ್ತಾ ಇದೆ. ಸೊ ನಮಗೆ ಏನು ಅನಿಸ್ತಾ ಇದೆ ಅಂದರೆ ಇಲ್ಲೆಲ್ಲೋ ಒಟ್ಟಾರೆ 371 ತೆಗೆದುಕೊಂತ ಒಂದು ಹುನ್ನಾರ ಎಲ್ಲ ಕಡೆ ನಡೀತಾ ಇದೆ. ನಾವೆಲ್ಲರೂ ಸುಮ್ಮನೆ ಕೂತ್ಕೊಂಡ್ರೆ ಬೇರೆ ಭಾಗದಲ್ಲಿ ಒಂದು ಪ್ರಬಲ ಜನಾಭಿಪ್ರಾಯ ರೂಪುಗೊಳ್ಬೋದು. ಮತ್ತು ನಾನು ಪತ್ರಕರ್ತ ಮಿತ್ರರಿಗೆ ಮತ್ತೊಮ್ಮೆ ಹೇಳ್ತೀನಿ, 371 ಅನ್ನೋದು ಪರ್ಮನೆಂಟ್ ಅಲ್ಲ. ಈಗ ಜಮ್ಮು ಆ್ಯಂಡ್ ಕಾಶ್ಮೀರ 370 ತಂದರೂ ಇದು ಸಹ ಟೆಂಪ್ರವರಿ ಸ್ಟೇಟಸ್. ಅದೇ ಅದರೊಳಗೆ ಬರ್ತದೆ. ಆ 21ನೇ ಭಾಗದ ಸಂವಿಧಾನದ 21ನೇ ಭಾಗದ 369ರಿಂದ 372 ಆರ್ಟಿಕಲ್ಸ್ ಇದಾವೆ. ಇದು ಅಲ್ಲೇ ಬರ್ತದೆ. ಹೀಗಾಗಿ ನಾವು ಗ್ರ್ಯಾಂಡ್ ಕೂತ್ರೆ ಮುಂದೊಂದು ದಿನ ಗಂಡಾಂತರ ಆಗಬಹುದು ಅಂತೇಳಿ ನಾವೇನಂದರೆ ಬೀದರಿಂದ ಹಿಡಿದು ಈಗಾಗಲೇ ಬೀದರ್ ಗುಲ್ಬರ್ಗ CBS ಇಂದ ಗಾಂಧಿ ಸರ್ಕಲ್ಗೆ ತಲುಪಿ ಅಲ್ಲಿ 1 ಗಂಟೆಯ ಜಾಗೃತಿ ಕಾರ್ಯಕ್ರಮವನ್ನು ಪ್ಲಸ್ ಗವರ್ನರ್ಗೆ ಒಂದು ಮೆಮೊರಂಡಮ್ ಕೊಡುವಂಥ ಕಾರ್ಯಕ್ರಮ ಎಂದಿದೆ ಸರ್? 1ನೇ ತಾರೀಕು ಗುರುವಾರ ಆಗಸ್ಟ್ 1, 2024 10 ಗಂಟೆಗೆ ಜಾಥಾ ಶುರು ಆಗ್ತದೆ ಸರ್. ಗಾಂಧಿ ಸರ್ಕಲ್ ಸಭೆ ಅಲ್ಲಿ ಸಭೆ ಮಾಡ್ತಾ ಇದ್ವಿ. ದಯವಿಟ್ಟು ಪತ್ರಿಕಾ ಮಿತ್ರಗಳು ಈಗಾಗಲೇ ಹಿರಿಯರು ಹೇಳಿದಂತೆ ಇದು ಬಹುಶಃ ತುಂಬ ಒಂದು ಜಾಗೃತಿ ಮೂಡಿಸುವಂಥ ಕೆಲಸ ಆಗಬೇಕಾಗಿದೆ. ಹೋರಾಟನೂ ನಮ್ಮೆಲ್ಲರ ಜವಾಬ್ದಾರಿ ಆಗಿದೆ. ನಾವೆಲ್ಲ ಈಗಾಗಲೇ ಎಲ್ಲ ನಮ್ಮ ತಂಡ ಎಲ್ಲ ಕಾಲೇಜನ್ನು ರೀಚ್ ಮಾಡಿದ್ವಿ. ಎಲ್ಲ ಸಮುದಾಯಗಳನ್ನು, ವಕೀಲರ ಸಂಘ ಇದಕ್ಕೆ ಬೆಂಬಲ ಕೊಟ್ಟು ಕನ್ನಡಪರ ಸಂಘಟನೆಗಳು ಕೆಲಸ ಮಾಡ್ತೀವಿ. ಬಂದ್ ಕರೆ ಕೊಟ್ಟರೆ ಬಂದೇನಿಲ್ಲ, ಪ್ರತಿಭಟನಾ ಮೆರವಣಿಗೆ ಬಂದೇನಂದರೆ 8 ಜಿಲ್ಲೆಗಳದ್ದು ಒಂದಿನ ಬಂದ್ ಮಾಡಬೇಕು ಮುಂದೆ ಅಂತ ಶ್ರೀರಂಗೌಡರು, ಸಂಸದರು, ಶಾಸಕರು ಎಲ್ಲರೂ ಕೂಡ ಅವ್ರಿಗೆ ಸಹಕಾರ ಕೊಟ್ಟಿದ್ರು. ನಾವು ಅವತ್ತಿನ ಸಂದರ್ಭದಲ್ಲಿ 371 ಸಾಕಷ್ಟು ಹೋರಾಟ ಮಾಡಿದ್ವಿ. ನಾವು 371 ಅಂದರೆ ಉದ್ಯೋಗ ಮತ್ತು ಶಿಕ್ಷಣ ಎರಡಕ್ಕೆ ಮೇಜರ್ ಅವಕಾಶ ಇರೋದು. ಈಗ ಎಲ್ಲ ಕೇವಲ ಹಸಿರು ಪ್ರತಿಷ್ಠಾನ ಸಮಿತಿಯವರು ವಿರೋಧ ಮಾಡ್ತಾ ಇದ್ದಾರೆ. ನಾವು ಸುಮ್ಮನೆ ಕೂತ್ಕೊಂಡ್ರೆ ಇವತ್ತು ಹಸಿರು ಪ್ರತಿಷ್ಠಾನದವ್ರು ಮಾಡ್ತಾರೆ, ನಾಳೆ ಬೇರೆ ಪ್ರತಿಷ್ಠಾನ ಅಂತೇಳಿ ವಿರೋಧ ಮಾಡ್ಕೊಂತ ಹೋಗ್ತಾರೆ. ಹಾಗಾಗಿ 371 ವಿಚಾರವಾಗಿ ಸಂಪೂರ್ಣ ಅನುಷ್ಠಾನಗೊಳಿಸ್ಬೇಕಂತೇಳಿ ನಾವು 7 ಜಿಲ್ಲೆಗಳಿಗೆ ಸಂಬಂಧಪಟ್ಟಂತೆ ಎಲ್ಲರೂ ಕೂಡ ಹಂತವಾಗಿ ಹೋರಾಟಗಳನ್ನು ಮಾಡಲಿಕ್ಕೋಸ್ಕರ ನಾವು ಅದರ ತೀರ್ಮಾನ ತಗೊಂಡಿದ್ದೇವೆ. ಆ 371 ನಾವು ಎಲ್ಲ ಕನ್ನಡಪರ ಸಂಘಟನೆಗಳು ಸಂಪೂರ್ಣ ಬೆಂಬಲ. ಆಮೇಲೆ ನಾವು ಹಂತವಾಗಿ 371 ಸಮಿತಿಯೊಳಗೆ ಏನು ತೀರ್ಮಾನ ತಗೋಬೇಕು ನಾವು ಕನ್ನಡಪರ ಸಂಘಟನೆ ಜೊತೆಗೂಡಿ ಅದನ್ನು ಅನುಷ್ಠಾನ ಸಮಿತಿ ವಿರುದ್ಧ ನಮ್ಮ ಯಾವುದೋ ಇದು ಹಸಿರು ಪ್ರತಿಷ್ಠಾನ ಸಮಿತಿ ವಿರುದ್ಧ ನಮ್ಮ ನಿರಂತರ ಹೋರಾಟ ಇರ್ತದೆ. ಹಾಗಾಗಿ ರಾಜ್ಯ ಸರ್ಕಾರ ನಮ್ಮ 371 ಉದ್ಯೋಗ ಮತ್ತು ಶೈಕ್ಷಣಿಕವಾಗಿ ಏನು 371 ಇದೆ ಅದನ್ನು ಸಂಪೂರ್ಣವಾಗಿ ನಮಗೆ ದೊರಕಬೇಕು. ಇದೇ ಇದ್ದರೆ ನಾವು ಮುಂದಿನ ದಿನಗಳಲ್ಲಿ ಉತ್ತರ ಕನ್ನಡ ಪ್ರತ್ಯೇಕ ರಾಜ್ಯವನ್ನು ಮತ್ತೆ ಕೂಗುವುದು. ನಾನು ಅಧಿಕಾರದಲ್ಲಿ ಇಲ್ಲದೇ ಇದ್ದಾಗ ನಮ್ಮ ಜೊತೆಗೆ ಕೂಡ್ತಾರೆ ಹೊರತು ಅಧಿಕಾರದಲ್ಲಿ ಇದ್ದಾಗ ಬರಲ್ಲ. ಇನ್ನೊಂದು ಪಕ್ಷ ಮಾಡಿದ ತಪ್ಪನ್ನು ಭಾಳ ಬೇಗ ಎತ್ತಿ ತೋರಿಸ್ತಕ್ಕಂಥ ಒಂದು ಪಕ್ಷ ತಾನು ಅಧಿಕಾರಕ್ಕೆ ಬಂದಾಗ ಏನೆಲ್ಲ ಮಾಡ್ತು ಅನ್ನೋದು ಪ್ರಶ್ನೆ ಮಾಡ್ಕೊಳ್ತಕ್ಕಂಥದ್ದಿದೆ. ಆಮೇಲೆ ಅವ್ರು ಮಾಡ್ಕೊಳ್ತಾ ಇದ್ದರೆ ನಾವು ಕೇಳಬೇಕಾಗಿರ್ತದ ಒಂದು ಜವಾಬ್ದಾರಿಗಳು ನಮ್ಮದಾಗಿರುತ್ತೆ. ನಮ್ಮದೇನಾಗಿತ್ತು ಓಲೈಕೆ, ಜನಪ್ರತಿನಿಧಿಗಳು ಜನಗಳನ್ನು ಓಲೈಕೆ ಮಾಡೋದು, ಜನಪ್ರತಿನಿಧಿಗಳು ಪಕ್ಷಗಳನ್ನು ಓಲೈಕೆ ಮಾಡೋದು. ಈ ಭಾಗದ ಪ್ರತಿನಿಧಿಗಳಾಗಿ ಈ ಭಾಗಕ್ಕೆ ಬೇಕಾಗಿರ್ತಕ್ಕಂಥ ಕೇಳುವ ಕನಿಷ್ಠ ಸೌಜನ್ಯನಾದರೂ ತೋರಿಸ್ಬೇಕು. ಜೊತೆಗೆ ಬಂದಿರತಕ್ಕಂಥ ಅಧಿಕಾರಿಗಳಿಗೆ ನಿರ್ದೇಶನ ಕೊಡ್ತಕ್ಕಂಥ ಒಂದು ರಾಷ್ಟ್ರವನ್ನು ಹೊಂದಬೇಕಾಗುತ್ತೆ. ನಮಗೇನಾಗುತ್ತೆ, ನನ್ನ ಕೆಲಸ ನಮ್ಮ ಜನಗಳನ್ನು ಹಂಗೆ ಇದ್ದೀವಿ. ನಾವು ನನ್ನ ಮಗನಿಗೆ 371 ಲಾಭ ಆಗುತ್ತೆ ಅನ್ನಂಗಿದ್ರೆ 371 ಬಗ್ಗೆ ಮಾತಾಡ್ತೀವಿ. ನಾವು ಎಲ್ಲಿವರೆಗೆ ಮಾತಾಡಂಗಿದ್ರೆ ನನ್ನ ಮಗ SLC ಬರೋವರೆಗೂ ಆ ಸರ್ಟಿಫಿಕೇಟ್ ಬಗ್ಗೆ ಮಾತಾಡಂಗಿಲ್ಲ. ನನ್ನ ಮಗನಿಗೆ ನೀಟಲ್ಲಿ ಸೀಟ್ ಸಿಗದೆ ಇದ್ದಾಗ ಅವಾಗ 370 ಬಗ್ಗೆ ಮಾತಾಡ್ತೀವಿ. ಓಲ್ 371 ಬಗ್ಗೆ ಮಾತಾಡ್ತಕ್ಕಂಥ ಅವಶ್ಯಕತೆ ಜನಗಳಲ್ಲೂ ಆಗಬೇಕು, ನಮಗೂ ಆಗಬೇಕು. ಕರ್ನಾಟಕದವರು ಮತ್ತು ಹೈದರಾಬಾದ್ ಕರ್ನಾಟಕದ ಅಲ್ಲದವರು ಅನ್ನುವಂಥ ಒಂದು ವಿಷಯವನ್ನು ಕ್ರಿಯೇಟ್ ಮಾಡಬೇಕು. ನಮ್ಮ ಭಾಗದವರಿಗೆ ಪ್ರಮೋಷನ್ ಇನ್ನೂ ಸಿಕ್ಕಿಲ್ಲ ಅಂತ ನಮ್ಮ ಸ್ನೇಹಿತರು ಇವಾಗ ಹೇಳಿದ್ರು. 5-6 ಜನ ಗೆಳೆಯರು ನಿನ್ನೆ ಪ್ರಮೋಷನ್ ಆಯಿತು. ಅವ್ರು ಹೈದರಾಬಾದ್ ಕರ್ನಾಟಕದವರು ನನ್ನ ಗೆಳೆಯರು ಹೈದರಾಬಾದ್ ಕರ್ನಾಟಕದ, ಆದರೆ ಹೈದರಾಬಾದ್ ಕರ್ನಾಟಕದ ಅಲ್ಲದವರು ಅಂತಂದು ಹೇಳ್ಕೊಂಡು ತೆಗೆದುಕೊಳ್ಬೇಕಾದಂಥ ಪರಿಸ್ಥಿತಿ ಬಂದಿದೆ. 8% ನಮ್ಗೆ ನ್ಯಾಯಯುತವಾಗಿ ಕೊಡಬೇಕಾದಂಥ ಏನಿದೆಯಲ್ಲ ಅದರಲ್ಲಿ ಸಂಪೂರ್ಣವಾಗಿ ಅನ್ಯಾಯ ಆಗ್ತಾ ಇದೆ. ಬೇರೆ ಬೇರೆ ಜಿಲ್ಲೆಯವರು ಚಿತ್ರದುರ್ಗ, ರಾಯಚೂರು, ಚಿತ್ರದುರ್ಗ, ಮೈಸೂರು ಅಲ್ಲಿವರೆಲ್ಲರೂ ಇಲ್ಲಿ ಬಂದು ನಾವು ಸಭೆ ಮಾಡಿದರೆ 150 ಜನ ಶಿಕ್ಷಕರ ಸಭೆ ಮಾಡಿದರೆ 25 ಜನ ನಮ್ಮೂರವರು, ಇನ್ನು ಉಳಿದವರೆಲ್ಲರೂ ಅಲ್ಲೇ ಇರ್ತಾರೆ. ಇಷ್ಟು ನೋಡಿದ್ರು ನಮ್ಮ ಬ್ಯಾನ್ ಅನ್ನೋದು ಸ್ವಲ್ಪ ನಿಮ್ಗೆ ಅರ್ಥವಾಗಿಲ್ಲ. ನಮ್ಮ ಉದ್ದೇಶ ಅಂದರೆ ನಿಜಾಮನ ಕಾಲದಿಂದ ಆ ಊರಾಗ ಖಾಲಿ ಆದಂಥ ಹುದ್ದೆ ಆ ಊರಿನಂಗೆ ಕೊಡಬೇಕು. ಆದರೆ ಆ ಊರಲ್ಲಿ ಖಾಲಿ ಆದಂಥ ಹುದ್ದೆ ಬೇರೆಯವ್ರನ್ನ ಬಂದು ತಗೊಳ್ತಾ ಇದ್ದಾರೆ. ಈಗ ಅಧಿಕಾರಿಗಳಿಗೆ ಯಾಕೆ ಅಂದರೆ ಅವ್ರಿಗೆ ಸರಿಯಾದ ಸರ್ಕಾರದ ಡೈರೆಕ್ಷನ್ ಕರೆಕ್ಟ್ ಇದೆ. ಅವ್ರಿಗೆ ಸರ್ಕಾರದ ಆದೇಶಗಳನ್ನು ಸರಿಯಾಗಿ ಅನುಷ್ಠಾನಕ್ಕೆ ತರೋದು ಯಾರಂದರೆ ಅಧಿಕಾರಿ. ಅವರು ಏನು ಮಾಡ್ತಾ ಇದ್ದಾರೆ, ರಾಜಕಾರಣಿಗಳಿಗೂ ದಾರಿ ತಪ್ಪಿಸ್ತಾರೆ, ನಮ್ಮ ಹುಡುಗರಿಗೆ ದಾರಿ ತಪ್ಪಿಸ್ತಾ ಇದ್ದಾರೆ. ನಮ್ಮ ಧನರಾಜ್ ಅವರು ಹೇಳಿದ್ರೆ 2002 ನಮ್ಮ ಸ್ನೇಹಿತರು 3 ವರ್ಷ ಮಕ್ಕಳಿಗೆ 371 ಸರ್ಟಿಫಿಕೇಟ್ ಕೊಡಲಿಲ್ಲ. ನಾನು 2-3 ಸಲ AC ಅವ್ರಿಗೆ ಫೋನ್ ಮಾಡಿದೆ. ನಾನು
ಅವ್ರ ಅಣ್ಣ ಕೊಟ್ಟಿದ್ದೀರಿ ನಿಮ್ಗೆ ಯಾಕೆ ಕೊಡ್ತಾ ಇಲ್ಲ ಅಂದರೆ ಸರ್ ಅವ್ರ ಅಣ್ಣಂದನ್ನು ಕ್ಯಾನ್ಸಲ್ ಮಾಡ್ತೀವಿ. ಯಾಕೆ ಕ್ಯಾನ್ಸಲ್ ಮಾಡೋದು? ದಾಖಲೆಗಳು ಅದು ಒಂದೇ ಕೇಳಬೇಕಂತ ಏನಿಲ್ಲ. ಅವ್ರು ಇಲ್ಲಿವರೆ ಎತ್ಕೊಂಡು ತಬ್ಬಲಿ ಆದರೆ ಹೇಗೆ? ಅದಕ್ಕೆ ಈ ಮಾಹಿತಿಯನ್ನು 1ನೇ ತಾರೀಕು ಎಲ್ಲ ಸರ್ಕಾರಿ ಕಾಲೇಜು, ಅನುದಾನಿತ ಕಾಲೇಜು, ಅನುದಾನರಹಿತ ಕಾಲೇಜು, ಸಾಹಿತಿಗಳು, ವಿಚಾರವಾದಿಗಳು, ಪಬ್ಲಿಕ್ಕಿಂದು ಹೊಣೆಗಾರಿಕೆ ಭಾಳ ಮುಖ್ಯವಾದದ್ದು. ಇನ್ನೊಂದು ವಿಷಯ ಹೇಳ್ತೀನಿ ನಿಮಗೆ. ನಮ್ಮ ಭಾಗದಲ್ಲಿರುವಂಥ ಹೈದರಾಬಾದ್ ಕರ್ನಾಟಕದ ಭಾಗದಲ್ಲಿರುವಂಥ ಎಷ್ಟು ಅನುದಾನಿತ ಶಿಕ್ಷಣ ಸಂಸ್ಥೆಗಳು ಪಟ್ಟಿ ಮಾಡಬೇಕಾದ್ರೆ ಅಲ್ಲಿರೋರೇ ಇಲ್ಲ ಕಡಿಮೆ. ಸರ್ಕಾರದಿಂದ ವಂಚನೆ ಆಗೋದಿಲ್ಲ, ನಮ್ಮವರೇ ನಮ್ಮಂದು ವಂಚನೆ ಆಗಿದ್ದಾರೆ. ನಮ್ಮ ನೀರು ಭಾಳ ವಂಚನೆ ಆಗಿದ್ದಾರೆ. ಸರ್ಕಾರದಿಂದ ಸಿಗೋದಾಗಿತ್ತು ಸರ್. ಇಲ್ಲಿಯೂ ಭಾಳ ಅವಕಾಶ ಇದಾವೆ ಸರ್. ಎಷ್ಟೋ ಹುದ್ದೆಗಳನ್ನು ಅನ್ಯ ಜಿಲ್ಲೆಗೆ ಹೋಗಿ ಮಾರ್ಕೊಂಡಂಥ ಉದಾಹರಣೆಗಳು ನಮ್ಮ ಭಾಗದಲ್ಲಿ ಇದ್ದಾವೆ. ಇಷ್ಟಾದರೆ ಧನರಾಜ್ ಯಾವಾಗಾದ್ರೂ ಮಾತು ಹೇಳ್ತಿರ್ತೀನಿ ನಾನು. ಇದು ಸಂಬಂಧನೇ ಅವಾಗ ನಮ್ಮ ಶಿವರಾಮಗೌಡ MP ಆಗಿದ್ದರು. ಅವರು ಮತ್ತು ಶಿವರಾಜ್ ತಂಗಡಿಯವರು ಮತ್ತು ನಮ್ಮ ಸುಷ್ಮಾ ಸ್ವರಾಜರು ಎಲ್ಲ ನಿಯೋಗ ತೆಗೆದುಕೊಂಡು ಮಲ್ಲಿಕಾರ್ಜುನ ಖರ್ಗೆ ಹೋಗಿ ಮಾತಾಡಿದ್ದೆವು. ಮಾತಾಡಿ ಮತ್ತು ನಮ್ಮ ಜೊತೆಗೆ ರಜಾ ಇದ್ದರು ಮತ್ತು ನಮ್ಮ ಇವರು ರಾಘವೇಂದ್ರ ಅವರು ಇದ್ದರು. ನಮ್ಮ ಉದ್ದೇಶ ಗೊತ್ತಾ, ಈಗ ನಾವು ತಾಯಿ 10ರಷ್ಟೇ ಮಗುಗೆ ಹಾಲು ಕೊಡೋದು, ಇದ್ರ ಕೊಡೋಂಗಿಲ್ಲ. ಅದೇ ರೀತಿ ನಮ್ಮ ಹೋರಾಟ ಕೂಗು ರಾಜ್ಯ ಸರ್ಕಾರಕ್ಕೆ ಮುಟ್ಬೇಕು, ಕೇಂದ್ರ ಸರ್ಕಾರಕ್ಕೆ ಮುಟ್ಬೇಕು. ನಾವು ಯಾಕೆ ಸುಮ್ಮನೆ ಕೂತ್ರೆ ನಮ್ಮ ಮಕ್ಕಳು ಭವಿಷ್ಯ ಹಾಳಾಗೋಗ್ತಾವೆ. ದಯಮಾಡಿ ಈ ಹೋರಾಟ ಮಕ್ಕಳಿಗೋಸ್ಕರ ನಮ್ಮ ಹಿರಿಯರು ಮತ್ತು ನಮ್ಮ ಪಾಲಕರು ಪ್ರತಿಯೊಬ್ಬ ಇದು 8 ಜಿಲ್ಲಾ ಜನಗಳು ಎಚ್ಚೆತ್ತುಕೊಂಡು ಈ ಹೋರಾಟಕ್ಕೆ ಕೈ ಜೋಡಿಸ್ಬೇಕು. ನಮ್ಮ ಮಕ್ಕಳ ಭವಿಷ್ಯಕ್ಕೆ ಮುಂದೆ ದಾರಿ ಮಾಡ್ಬೇಕಂತೇಳಿ ರಾಜ್ಯ ಸರ್ಕಾರ ಒತ್ತಾಯ ಮಾಡಕತ್ತೀವಿ. ನಾವು ಏನೋ ಹಸಿರು ಅನುಷ್ಠಾನ ಸಮಿತಿಯವರಿಗೆ ಹೆಚ್ಚು ಕೊಡಕತ್ತೀವಿ. ನೀವು ಪದೇ ಪದೇ ನಮ್ಮ ಭಾಗಕ್ಕೆ ಕೈ ಹಾಕಿದ್ರೆ ಮುಂದಿನ ದಿನಗಳಲ್ಲಿ 370 ಅನುಷ್ಠಾನ ಬಿಟ್ಟು ಪ್ರತ್ಯೇಕ ರಾಜ್ಯ ಕೂಗನ್ನು ಧ್ವನಿಸಬೇಕಂತೇಳಿ ರಾಜ್ಯ ಸರ್ಕಾರ ಎಚ್ಚರಿಕೊಡ್ತೀವಿ ನಾವು. ಆದರೂ ಕೂಡ ಇದರ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಏನು ಒಂದು 371A ಅಂತಕ್ಕಂಥ ಏನು ಸವಲತ್ತುಗಳು ಹೋರಾಟದಿಂದ ನಾವೇನು ಪಡ್ಕೊಂಡಿದ್ದೀವಿ, ಇದು ಯಾರು ಕಾರಣದಿಂದ ಧನದಿಂದ ಕೊಟ್ಟಿಲ್ಲ ನಮಗೆ. ನಮ್ಮ ಜೊತೆಗೇನೆ ಹೈದರಾಬಾದ್ ಸ್ಟೇಟ್ನಲ್ಲಿರ್ತಕ್ಕಂಥ ಮಹಾರಾಷ್ಟ್ರದ ಜಿಲ್ಲೆಗಳಾಗಿರ್ಬೋದು, ತೆಲಂಗಾಣ ಜಿಲ್ಲೆಗಳಾಗಿರ್ಬೋದು, ಅವರೆಲ್ಲರಿಗೂ ಕೂಡ ಏನಂತೆಲ್ಲ ಎಷ್ಟೋ ವರ್ಷ ಮೊದಲೇ ಈ ವಿಶೇಷ ಸವಲತ್ತು 371 ಸವಲತ್ತು ಏನಂತೆಲ್ಲ ಕೊಟ್ಟಿದ್ದಾರೆ. ಆದರೆ ನಮಗೆ ಮಾತ್ರ ಅನೇಕ ದಿನಗಳ ಹೋರಾಟದಿಂದ, ಸತತವಾದ ಹೋರಾಟದಿಂದ ನಮಗೇನಲ್ಲ ಆ ಸವಲತ್ತು ಸಿಕ್ಕಿ ಕೇವಲ ಒಂದು 10 ವರ್ಷ ಅಷ್ಟೇ. ಆದರೆ ಅಷ್ಟೊತ್ತಿಗಾಗಲೇ ಈ ನಮ್ಮ ಬೆಂಗಳೂರು ಮೈಸೂರು ಕಡೆಯವರಿಗಾಗಲೇ ಅಥವಾ ಈವನ್ ನಮ್ಮ ಬಿಜಾಪುರ ಕಡೆಯವರು, ಅಂದ್ರೆ ಬಿಜಾಪುರ ಕಡೆಯವರು ಟೋಟಲ್ ಬಂದ್ ಮಾಡೋಕ್ಕಾಗಿಲ್ಲ, ತಾವು ಇದರ ಮುಖಬೇಕಂತಾರೆ ಸವಲತ್ತಿನಾಗಿಲ್ಲ. ಆದರೆ ಬೆಂಗಳೂರು ಮೈಸೂರು ಏನಂದರೆ ಟೋಟಲಿ ಇದು 370 ಅಂದರೆ ಅಬಾಲಿಷ್ ಮಾಡಿ ತೆಗೆದುಬಿಡ್ರಿ ಅಂತಂದೇಳಿ. ಅಂದರೆ ಒಂದು ಭಾಗ ಸವಲತ್ತನ್ನು ಏನಂತೆಲ್ಲ ಪಡೆದ ಅಭಿವೃದ್ಧಿ ಹೊಂದಲಿಕ್ಕೆ ಏನಂತೆಲ್ಲ ಅವಕಾಶ ಕೊಡೋಕ್ಕೂ ಕೂಡ ಇವ್ರಿಗೆ ತಯಾರಿಲ್ಲ ಸರ್. ಆ ಕಾರಣ ನಾವು ಎಲ್ಲರೂ ಏನಂತೆಲ್ಲ ಈಗ ಈ 371 ಬಗ್ಗೆ ಎಲ್ಲರಿಗೂ ಮೊದಲನೇದು ಜಾಗೃತಿ ಮೂಡಿಸೋದು. ಎರಡನೇದು ಏನಂತಂದ್ರೆ ಸರ್ಕಾರದ ಮೇಲೆ ಏನಂತೆಲ್ಲ ನಾವು ಏನು ಅಂತ ಸರ್ಕಾರಕ್ಕೆ ನಿಷ್ಠುರವಾಗಿ ತೋರಿಸ್ಕೊಡ್ಬೇಕಾಗಿದೆ ಅಂತಂದರೆ, ಯಾವುದೇ ಕಾರಣಕ್ಕೆ 371 ಏನಾದರೂ ನಿರ್ಲಕ್ಷ್ಯ ಮಾಡಕ್ಕೆ ಹೋದರೆ ಅಲ್ಲಿ ಅವರು ಪ್ರಶ್ನೆ ನಾವು ಈಗ ಕಲ್ಯಾಣ ಕರ್ನಾಟಕದ ಬೇರೆ ರಾಜ್ಯವನ್ನೇ ಕೇಳಬೇಕಾದಂಥ ಪ್ರಸಂಗ ಬಂದಿತ್ತು ಅಂತಕ್ಕಂಥ ಎಚ್ಚರಿಕೆಯನ್ನು ಏನಂತೆಲ್ಲ ನಾವು ಆಡಳಿತ ನಡೆಸುವವರಿಗೆ ಕೊಡಬೇಕಾಗಿದೆ. ಆದ ಕಾರಣ ನಾವೆಲ್ಲರೂ ಕೂಡ ಈ 371 ಸವಲತ್ತು ನಮಗೇನು ಯಾರಾದರೂ ಕಾನೂನುಬದ್ಧವಾದ ಸಂವಿಧಾನದಲ್ಲಿ ಅಂಬೇಡ್ಕರ್ ಸಂವಿಧಾನದಲ್ಲಿ ಮೂಲಭೂತವಾಗಿ ಎಲ್ಲೆಲ್ಲಿ ಅಸಮಾನತೆ ಇರುತ್ತದೆ ಅದನ್ನೇನೆಂತಲ್ಲ ಸಮಾನತೆಗೆ ತರಲಿಕ್ಕೆ ನಾವು ಸವಲತ್ತು ಕೊಡಬೇಕು ಅಂತಕ್ಕಂಥ ಅವತ್ತಿಗೆ ಮಾಡಿದ್ದದ್ದು. ಆ ಕಾನೂನನ್ನೆಂತಲೇ ಈ ಇವರು ಮತ್ತು ಅದರಲ್ಲಿ ಏನಾದರೂ ಕೂಡ ಯಾವುದೇ ಕಾರಣಕ್ಕೆ ಬದಲಾವಣೆ ನೋಡ್ಕೋಬೇಕು ಮತ್ತು ಸರ್ಕಾರ ಕೂಡ ಈ ಬಗ್ಗೆ ಕ್ಲಾರಿಟಿ ಇರಬೇಕು, ಕ್ಲಿಯರ್ ಇರಬೇಕು. ಯಾವುದೇ ಕಾರಣಕ್ಕೂ ಕಲ್ಯಾಣ ಕರ್ನಾಟಕದ ಸವಲತ್ತುಗಳು ಅಭಿವೃದ್ಧಿ ಹೊಂದುವರೆಗೂ ನಾವು ಒಂದು ಎಲ್ಲ ಮಟ್ಟಕ್ಕೆ ಏನಂತೆಲ್ಲ ಬರೋವರೆಗೂ ಕೂಡ ಇದನ್ನೆಂದೂ ಮುಟ್ಟಂಗಿಲ್ಲ ಅಂತಕ್ಕಂಥ ರೀತಿಯಲ್ಲಿ ಅವ್ರ ಮೇಲೆ ಅವ್ರಿಗೆ ಎಚ್ಚರಿಕೆ ಕೊಡೋದು ಆಯಿತು. ಮತ್ತು ಸರ್ಕಾರದ ಮೇಲೆ ಒತ್ತಡ ಇರುವ ಉದ್ದೇಶದಿಂದ ನಾವು ಒಂದು 371 ನಾಳೆ 1ನೇ ತಾರೀಕು ನಾವೆಲ್ಲರೂ ಕೂಡ ಪ್ರತಿಭಟನಾ ಸಭೆಯನ್ನು ಏನಂತೆಲ್ಲ ಏರ್ಪಡಿಸ್ತಾ ಇದ್ದೀವಿ. ಎಲ್ಲ ವಿದ್ಯಾರ್ಥಿಗಳು ಎಲ್ಲ ಕಾಲೇಜಿಗೆ ಏನಂತೆಲ್ಲ ನಮ್ಮ ತಂಡ ಎಲ್ಲರೂ ಕೂಡ ಹೋಗಿ ಎಲ್ಲ ಕಾಲೇಜುಗಳಿಗೆ ಎಲ್ಲ ವಿದ್ಯಾರ್ಥಿಗಳಿಗೆ ಎಲ್ಲ ಮನವರಿಕೆ ಮಾಡಿದ್ದಾರೆ. ಸೊ ಅವತ್ತಿನ ದಿನ ಎಲ್ಲ ಸಂಸ್ಥೆಗಳ ವಿದ್ಯಾಸಂಸ್ಥೆಗಳ ವಿದ್ಯಾರ್ಥಿಗಳು, ವಿವಿಧ ಸಂಸ್ಥೆಗಳು, ವರ್ತಕರ ಸಂಘ ಇರಬಹುದು, ಇನ್ನು ಬೇರೆ ಬೇರೆ ರೀತಿಯ ಸಂಘಟನೆಗಳಿದಾವೆ, ಎಲ್ಲ ಸಂಘಟನೆಗಳು ಕೂಡ ಇದರಲ್ಲಿ ಭಾಗವಹಿಸಿ ಇದನ್ನು ಯಶಸ್ವಿಯಾಗಿ ನಿರೂಪಣೆ ಮಾಡ್ತೀವಿ ಅಂತೇಳಿ ಅವರೆಲ್ಲರೂ ಕೂಡ ಅವರೆಲ್ಲರನ್ನೂ ಒಳಗೊಂಡೇ ಈ ನಿರ್ಣಯವನ್ನು ತೆಗೆದುಕೊಂಡಿದ್ದೀವಿ. ಆದ ಕಾರಣ ಅವತ್ತಿನ ದಿನ ಎಲ್ಲರೂ ಕೂಡ ನಾವು ಅಪ್ಲೈ ಮಾಡಿ ಎಲ್ಲರಿಗೂ ಕೇಳ್ಕೊಡೋದಿಷ್ಟೇ, ನಾವೆಲ್ಲರೂ ಕೂಡ ದಯವಿಟ್ಟು
ಈ ಒಂದು ಪ್ರತಿಭಟನೆಯನ್ನ ಶಾಂತ ರೀತಿಯಿಂದ ಮಾಡೋಣ. ಯಾವುದೇ ಒಂದು ಗಲಭೆ ಹರಿಸ್ಕೊಂಡು ಬೇಡ, ಅಥವಾ ಒತ್ತಾಯವಾಗಿ ಯಾರದವರಾಗಿ ಮುಚ್ಚಕ್ಕೆ ಹೋಗಿ ಅಥವಾ ಅಂತ ಯಾವುದು ಬೇಡ. ಎಲ್ಲರೂ ಕೂಡ ವಾಲಂಟಿಯರ್ಲಿ ಎಲ್ಲರೂ ಮಾಡ್ತಾರೆ. ಅವ್ರು ಮುಚ್ಚೋದು ಬಿಡೋದು ಅವರಿಗೆ. ಆಗ ಮುಖ್ಯವಾಗಿ ಆ ಪ್ರತಿಭಟನಾ ಸಭೆಯಲ್ಲಿ ನೀವೆಲ್ಲರೂ ಭಾಗವಹಿಸಿ ಅವತ್ತಿನ ದಿನ ನಮ್ಮ ಪ್ರತಿಭಟನೆಯನ್ನ ನಾವು ಈಗೇನಿದ್ದಲ್ಲ ಎಷ್ಟು ದೊಡ್ಡ ಸಂಖ್ಯೆಯಲ್ಲಿ ನಾವು ಇದರಲ್ಲಿ ಇನ್ವಾಲ್ವ್ ಆಗ್ತೀವಿ, ಅಷ್ಟೇ ದೊಡ್ಡ ಪ್ರಮಾಣದಲ್ಲಿ ಬೆಂಗಳೂರಿಗೆಲ್ಲ ಅಶುದ್ಧಿ ಹೋಗ್ತದೆ ಅಂತಕ್ಕಂಥ ಮಾತನ್ನ ಹೇಳ್ತಾ ನಮ್ಮ ಎಲ್ಲ ಪತ್ರಿಕಾ ಮಿತ್ರರಿಗೆ ನಾನು ಇನ್ನೊಂದು ಅರ್ಥ ಮಾಡ್ತೀನಿ. ನೀವು ಕೂಡ ಎಲ್ಲ ನಂಬಾರ್ದವ್ರೆ, ದಯವಿಟ್ಟು ಏನು ನಾಳೆ ಸಮಾರಂಭಕ್ಕೆ ನಿಮ್ಮಿಂದ ಎಷ್ಟು ಸಾಧ್ಯವೋ ಅಷ್ಟೇ ರೀತಿಯಲ್ಲ ಒಳ್ಳೆಯ ಪ್ರಚಾರವನ್ನು ಕೊಡ್ರಿ, ಒಳ್ಳೆಯ ಕವರೇಜ್ ಕೊಡ್ರಿ ಅಂತಂದು ಈ ಪತ್ರಿಕಾ ಮಿತ್ರರಿಗೆ ಕೂಡ ನಾನು ರಿಕ್ವೆಸ್ಟ್ ಮಾಡ್ತೀನಿ. ಇನ್ನು ಮುಂದೆ ಇದ್ರ ಬಗ್ಗೆ